ಯುಗಳ ಅರ್ಜುನ ವೃಕ್ಷಗಳು. ಅಂದು ಯಶೋದೆಗೆ ವಿಪರೀತ ಕೆಲಸ. ಒಂದು ಕಡೆ ಒಲೆಯ ಮೇಲೆ ಬೇಯುತ್ತಿದ್ದ ಅಡಿಗೆಯ ಪಾತ್ರೆಯಲ್ಲಿ ಪದಾರ್ಥ ತಳ ಹತ್ತದಂತೆ ಸೌಟಿನಲ್ಲಿ ಆಗಾಗ ತಿರುಗಿಸುತ್ತಿರಬೇಕು. ಒಲೆಯ ಉರಿ ಆರಿ ಹೋಗದಂತೆ ಹುಳ್ಳಿಗಳನ್ನು ಇಡುತ್ತಿರಬೇಕು. ಇನ್ನೊಂದು ಕಡೆ ಗಂಡ ನಂದನ ಬಟ್ಟೆಯೊಂದಕ್ಕೆ ಕಸೂತಿ ಹಾಕಬೇಕು. ಮೊಸರನ್ನು ಕಡೆದು ಬೆಣ್ಣೆ ತೆಗೆಯಬೇಕು. ಈ ನಡುವೆ ಮುದ್ದು ಮಗ ಕೃಷ್ಣ ಎಲ್ಲಿ ಹೋದನೋ ಹುಡುಕಬೇಕು. ಬಟ್ಟೆಗೆ ಕಸೂತಿ ಹಾಕುವ ಕೆಲಸ ನಿಧಾನವಾಗಿ ಮಾಡಿಕೊಳ್ಳಬಹುದು, ಆದರೆ ಮೊಸರು ಕಡೆಯುವ ಕೆಲಸ ಈಗಲೇ ಆಗಬೇಕು. ಏಕೆಂದರೆ ಕೃಷ್ಣ ಊಟವಿಲ್ಲದೆ ಬೇಕಾದರೆ ಇದ್ದಾನು, ಬೆಣ್ಣೆ ಇಲ್ಲದೆ ಒಂದು ದಿನವೂ ಇರಲಾರ. ಹೀಗೆ ಯೋಚಿಸುತ್ತಾ ಯಶೋದೆ ಒಲೆಯ ಮೇಲಿದ್ದ ಪಾತ್ರೆಯನ್ನು ಇಳುಕಿ ಹಾಲನ್ನು ಕಾಯಲು ಇಟ್ಟು ಮೊಸರು ಕಡೆಯಲು ಕೂತುಕೊಂಡಳು. ಮಗು ಮನೆಯಿಂದ ಹೊರಗೆ ಹೋಗಿ ಬಹಳ ಹೊತ್ತಾಯಿತಲ್ಲ, ಅಕ್ಕಪಕ್ಕದವರ ಮನೆಗಳಿಗೆ ಹೋಗಿ ಬರುವುದಾದರೆ ಈ ವೇಳೆಗೆ ಬರಬೇಕಿತ್ತು ಎಂದುಕೊಳ್ಳುತ್ತಾ ಆತಂಕದಿಂದ ಕೃಷ್ಣ ಕೃಷ್ಣ ನನ್ನ ಕಂದ, ಎಲ್ಲಿದ್ದೀಯಾ ಬಾಮರಿ ಎಂದು ಕೂಗಿದಳು. ಕೃಷ್ಣ ಆ ಕ್ಷಣವೇ ಬಾಗಿಲ ಬಳಿ ಇದ್ದ. ಬಂದೆ ಅಮ್ಮ, ಇಲ್ಲೇ ಇದ್ದೀನಿ ಎನ್ನುತ್ತಾ ಓಡೋಡಿ ಬಂದು ಯಶೋದೆಯ ಕೊರಳಿಗೆ ಜೋತು ಬಿದ್ದ. ಯಶೋದೆ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟಳು. ಹಾಲು ಬೇಕು ಎಂದ ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಮೊಲೆ ಕೊಟ್ಟಳು. ಕೆಲವೇ ಕ್ಷಣಗಳಲ್ಲಿ ಒಲೆಯ ಮೇಲಿದ್ದ ಹಾಲು ಉಕ್ಕಲು ಆರಂಭಿಸಿತು. ಯಶೋದೆ ಆತುರದಿಂದ ಕೃಷ್ಣನನ್ನು ಕೆಳಗೆ ಕೂರಿಸಿ ಗೆದ್ದು ಒಲೆಯತ್ತ ಹೊರಟಳು. ಕೃಷ್ಣನಿಗೆ ಕೋಪ ಬಂತು, ಜೊತೆಗೆ ಹಸಿವು ಬೇರೆ. ಸರಸರನೆ ಕಿಟಕಿಯಾಚೆಗೆ ಕೈ ಹಾಕಿ ಕಲ್ಲೊಂದನ್ನು ತೆಗೆದು ಚಾವಣಿಗೆ ತೂಗು ಹಾಕಿದ್ದ ಮೊಸರಿನ ಮಡಕೆಗೆ ಗುರಿ ಇಟ್ಟು ಹೊಡೆದ. ಮಡಿಕೆ ಒಡೆದು ಮೊಸರೆಲ್ಲ ಚೆಲ್ಲಿತು. ಶಬ್ದ ಕೇಳಿ ಅಲ್ಲಿಗೆ ಬಂದ ಯಶೋದೆಯ ಕಣ್ಣು ತಪ್ಪಿಸಿ ಓಡಿದ. ಇನ್ನೊಂದು ಸಜ್ಜೆಯಲ್ಲಿ ಬೆಣ್ಣೆಯ ಮಡಿಕೆ ಇತ್ತು. ಅದನ್ನು ಹೊರ ಜಗಲಿಗೆ ತೆಗೆದುಕೊಂಡು ಹೋಗಿ ಸುತ್ತ ಮುತ್ತಿಕೊಂಡ ಕೋತಿಗಳಿಗೂ ತಿನ್ನಿಸುತ್ತಾ ತಾನು ತಿನ್ನತೊಡಗಿದ. ಯಶೋದೆ ಅಲ್ಲಿಗೆ ಕೈಲೊಂದು ಕಡ್ಡಿ ಹಿಡಿದುಕೊಂಡು ಬಂದಳು. ಕೃಷ್ಣ ಪುನಃ ಓಟಕ್ಕಿತ್ತ. ಯಶೋದೆ ಅವನ ಹಿಂದೆ ಓಡಿ ಓಡಿ ಸುಸ್ತಾದಳು. ಕಡೆಗೊಮ್ಮೆ ಕೃಷ್ಣನೇ ಕರುಣೆ ತೋರಿ ಅವಳ ಹಿಡಿತಕ್ಕೆ ಸಿಕ್ಕಿದ. ಅವಳು ಅವನನ್ನು ಎಳೆದುಕೊಂಡು ಹೋಗಿ ಒರಳು ಕಲ್ಲಿಗೆ ಕಟ್ಟಿ ಹಾಕಿ ಪುನಃ ತನ್ನ ಕೆಲಸದಲ್ಲಿ ನಿರತಳಾದಳು. ತುಂಟ ಕೃಷ್ಣ ಸುಮ್ಮನಿರುವನೇ? ಹಗ್ಗದೊಂದಿಗೆ ಒರಳು ಕಲ್ಲನ್ನೇ ಎಳೆದುಕೊಂಡು ನಡೆದುಕೊಂಡು ಅಂಗಳ ದಾಟಿ ಹೊರಗೆ ಹೋದ. ಮನೆಯ ಮುಂದೆ 2 ವೃಕ್ಷಗಳು ಅವನ ಬರುವಿಗಾಗಿಯೇ ಎಂಬಂತೆ ಕಾದು ನಿಂತಿದ್ದವು. ಅವನು ಒರಳು ಕಲ್ಲಿನೊಂದಿಗೆ ಆ ಮರಗಳ ಮಧ್ಯದಲ್ಲಿ ಹಾದು ಮುಂದೆ ನಡೆದ. ಒರಳು ಕಲ್ಲು ಅಡ್ಡಲಾಗಿ 2 ಮರಗಳ ಮಧ್ಯದಲ್ಲಿ ಸಿಕ್ಕಿಕೊಂಡಿತು. ಕೃಷ್ಣ ಮುಂದೆ ನಡೆಯುವುದನ್ನು ನಿಲ್ಲಿಸಲೇ ಇಲ್ಲ. ಪುಟ್ಟ ಬಾಲಕನಿಗೆ ಅಂತಹ ಅಸಾಧ್ಯ ಶಕ್ತಿಯೇ? ಏನಚ್ಚರಿ! ಆ 2 ಮರಗಳೇ ಜೋರಾಗಿ ಸದ್ದು ಮಾಡುತ್ತಾ ಉರುಳಿ ಬಿದ್ದವು. ಕೃಷ್ಣ ತಿರುಗಿ ನೋಡಿದ. ಆ 2 ಮರಗಳ ಬುಡದಿಂದ 2 ಸುಂದರ ತರುಣರು ಪ್ರತ್ಯಕ್ಷರಾದರು. ಕೃಷ್ಣನಿಗೆ ತಲೆಬಾಗಿ ನಮಿಸಿದರು. ಅವರನ್ನು ನೋಡುತ್ತಿದ್ದಂತೆ, ನೀವ್ಯಾರು? ಹೀಗೇಕೆ ನನಗೆ ನಮಸ್ಕರಿಸುತ್ತಾ ಇದ್ದೀರಿ ಎಂದ ಅರಳುಗಣ್ಣುಗಳನ್ನು ಬಿಟ್ಟುಕೊಂಡು ಕೃಷ್ಣ. ನಿನಗೆ ಗೊತ್ತಿಲ್ಲದ್ದು ಏನಿದೆ ದೇವ? ಹಾಸ್ಯ ಮಾಡಬೇಡ. ನಾವಿಬ್ಬರೂ ದೇವತೆಗಳ ಕೋಶಾಧಿಕಾರಿಯಾದ ಕುಬೇರನ ಮಕ್ಕಳು. ಇವನು ನಳಕೂಬರ, ನಾನು ಮಣಿಗ್ರೀವ. ಕುಬೇರನ ಮಕ್ಕಳಾದ ನಮಗೆ ಹೊನ್ನು ಅಧಿಕವಾಗಿದ್ದುದರಿಂದ ಗರ್ವ ಇತ್ತು. ಸ್ತ್ರೀ ಮತ್ತು ಮದ್ಯದ ವ್ಯಸನಿಗಳಾಗಿದ್ದೆವು. ಒಮ್ಮೆ ಶಿವನ ವನದಲ್ಲಿ ಗಂಗಾ ನದಿಯಲ್ಲಿ ಸ್ತ್ರೀಯರೊಂದಿಗೆ ಬೆತ್ತಲಾಗಿ ಕ್ರೀಡೆಯಲ್ಲಿ ತೊಡಗಿದ್ದೆವು. ಮಹರ್ಷಿ ನಾರದರು ಬಂದರೂ ನಮಗೆ ತಿಳಿಯಲಿಲ್ಲ. ಸ್ತ್ರೀಯರು ನಾಚಿ ಮೈ ಮುದುಡಿಕೊಂಡು ಹೋದ ಮೇಲೂ ನಾವುಗಳು ಅದೇ ಸ್ಥಿತಿಯಲ್ಲೇ ಇದ್ದೆವು. ಆಗ ನಾರದರು ನಮ್ಮಿಬ್ಬರಿಗೂ ಭೂಲೋಕದಲ್ಲಿ ಮರಗಳಾಗಿ ಬಿಡಿ,
ಅಂತ ಶಪಿಸಿಬಿಟ್ಟರು ಎಂದ ಮಣಿಗ್ರೀವ. ನಾವು ಪುನಃ ನಮಗೆ ನಮ್ಮ ನಿಜ ರೂಪವನ್ನು ಕರುಣಿಸಿ ಅಂತ ಬೇಡಿಕೊಂಡಾಗ ಮಹಾವಿಷ್ಣು ಕೃಷ್ಣನ ಅವತಾರದಲ್ಲಿ ನಿಮಗೆ ದರ್ಶನ ಕೊಟ್ಟಾಗ ನಿಮಗೆ ನಿಮ್ಮ ನಿಜ ರೂಪ ಬರುತ್ತದೆ ಎಂದರು. ಅದರಂತೆಯೇ ಈಗ ನಿನ್ನ ದರ್ಶನವಾಗಿ ಶಾಪ ವಿಮೋಚನೆ ಆಯಿತು. ನಮಗೆ ಮೋಕ್ಷ ದಯಪಾಲಿಸು ಭಗವಂತ ಎಂದ ನಳಕೂಬರ. ಕೃಷ್ಣ ನಸುನಕ್ಕ. ಅಷ್ಟಕ್ಕೆ ಪರಮಾನಂದ ಹೊಂದಿದ ನಳಕೂಬರ ಮಣಿಗ್ರೀವರು ಪುಟ್ಟ ಕೃಷ್ಣನ ಪಾದಗಳಿಗೆ ಎರಗಿ ನಮಸ್ಕರಿಸಿ ಅದೃಶ್ಯರಾದರು. ಆ ವೇಳೆಗೆ ಮರ ಬಿದ್ದ ಸದ್ದು ಕೇಳಿಸಿತ್ತಲ್ಲ. ಯಶೋದೆಯು ಅಕ್ಕಪಕ್ಕದ ಮನೆಗಳವರು ಅಲ್ಲಿಗೆ ಓಡೋಡಿ ಬಂದರು. ಹೊರಗೆಲ್ಲೋ ಹೋಗಿದ್ದ ನಂದನೂ ಅದೇ ವೇಳೆಗೆ ಬಂದನು. ಯಶೋದೆ ಯಾರೋ ರಾಕ್ಷಸರು ತನ್ನ ಮಗನ ಮೇಲೆ ಮರಗಳನ್ನು ಉರುಳಿಸೋಕೆ ಯತ್ನಿಸಿದ್ದಾರೆ ಎಂದುಕೊಂಡಳು. ಯಾವುದೋ ಒಬ್ಬ ಪುಟ್ಟ ಹುಡುಗ ಕೃಷ್ಣನೇ ಮರಗಳನ್ನು ಉರುಳಿಸಿದ್ದನ್ನೂ ಅಲ್ಲಿಂದ ಇಬ್ಬರು ಹೊರಬಂದು ನಂತರ ಮಾಯವಾದುದನ್ನೂ ಹೇಳಿದ. ಆ ಮಾತನ್ನು ಯಾರೂ ನಂಬಲಿಲ್ಲ. ಆದರೆ ಕೆಲವರಿಗೆ ಮಾತ್ರ ಅದು ಸತ್ಯವೇ ಇರಬಹುದು ಎನ್ನಿಸಿ ನಂದನಿಗೆ, ನಿನ್ನ ಮಗ ನಿಜಕ್ಕೂ ಅಸಾಧಾರಣ ಮಗು ಎಂದರು. ನಂದನು ಆ ಮಾತು ಕೇಳಿ ತಲೆದೂಗಿ ಮಗನ ಕಟ್ಟನ್ನು ಬಿಚ್ಚಿ ಅಪ್ಪಿ ಮುದ್ದಾಡಿದ. ಯಶೋದೆ ಅವನಿಂದ ಮಗನನ್ನು ಬಿಡಿಸಿ ತಾನೂ ಮುದ್ದಿಸಿ ಎತ್ತಿಕೊಂಡು ಒಳನಡೆದಳು. ನೆರೆದಿದ್ದ ಇತರ ಹೆಂಗಸರು ಮಗುವಿಗೆ ದೃಷ್ಟಿ ತೆಗಿ ಎನ್ನಲು ಮರೆಯಲಿಲ್ಲ. ಕೃಷ್ಣ ಯಶೋದೆಯ ಕಂಕುಳಲ್ಲಿ ನಸುನಗುತ್ತಾ ಅವಳ ಜಡೆಯೊಂದಿಗೆ ಆಡುತ್ತಿದ್ದ.